ನೀವುಗಳೆಲ್ಲ ಈ ವಿಡಿಯೋ ನೋಡಿ ನಕ್ಕಿದ್ರೂ ಪರವಾಗಿಲ್ಲ, ಬಟ್ ನನ್ನ ಕತೆ ವ್ಯಥೆನ ನಾನು ಹೇಳಲೇಬೇಕು ಇವಾಗ. ಸೊ ಏನಪ್ಪ ಅಂದರೆ ರಾತ್ರಿ ಅಂದರೆ ಬೆಳಗಿನ ಜಾವ 4 ಗಂಟೆ ಹಂಗೆ ಎಡಗಡೆ ಕಿವಿನಲ್ಲಿ ಏನೋ ನೊಣನೋ ಏನೋ ಹೋಗ್ಬಿಟ್ಟಿದೆ. ಫುಲ್ಲು ಇಯರ್ ಡ್ರಮ್ಮಲ್ಲಿ ಸೌಂಡ್ ಮಾಡ್ತಾ ಇದೆ. ನಾನು ಏನಪ್ಪ ಇದು ಇಷ್ಟೊಂದು ಸೌಂಡ್ ಅಂತ ಎಚ್ಚರ ಆಯಿತು ನನಗೆ. ಜನರಲಿ ನಾನು ಮಲಗಿದ್ರೆ ಎದ್ದಾಳಲ್ಲ, ಬಟ್ ಆ ನೊಣಕ್ಕೋಸ್ಕರ ಎದ್ಬಿಟ್ಟು ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಫುಲ್ ಸೌಂಡ್ ಆಗ್ತಿದೆ. ಬೆರಳು ಹಾಕೋಣ ಅಂತ ಅಂದ್ಕೊಂಡೆ, ಮತ್ತದೇನಾದ್ರು ಹಿಂದಕ್ಕೆ ಹೋಗ್ಬಿಟ್ರೆ ಅಂತ ಜಾನ್ಸಸ್ ಬಡ್ ಹಾಕೋಣ ಅಂದ್ಕೊಂಡೆ, ಬೇಡ ಅನ್ನಿಸ್ತು. ಸೊ ಇಯರ್ ಡ್ರಾಪ್ಸ್ ಇತ್ತು ನನ್ನ ಹತ್ರ. ಸೊ ಅದನ್ನು ಹಾಕ್ಕೊಂಡು ಮಲ್ಕೊಂಡೆ, ಇನ್ ಕೇಸ್ ಏನಾದರೂ ಇದ್ದರೆ ಆಚೆ ಬರಲಿ ಅಂತ. ಬಟ್ ಬೆಳಗ್ಗೆ ಆರಾಮಾಯಿತು, ನನಗೇನೂ ಆಗಲಿಲ್ಲ. ಸೊ ಮನೇಲೂ ಹೇಳೋಕ್ಕೆ ಹೋಗಲಿಲ್ಲ ಅದನ್ನೆಲ್ಲ. ಸರಿ ಹೋಯ್ತಲ್ಲ, ಹೋಗಿರುತ್ತೆ ಬಿಡು ಅಂತ. ಬಟ್ ಆಚೆ ಬಂದೆ ಇವಾಗ ರೆಡಿಯಾಗಿ, ಮನೆಯಿಂದ ಒಂದು ಶೂಟ್ ಇದೆ ನಮ್ಮ ಫ್ರೆಂಡ್ಸಿಂದು ಅಂತ ಬಂದಿದ್ದೀನಿ. ಇವಾಗ ಏನೋ ಇದೆ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಸೀರಿಯಸ್ಲಿ ಲಿಟ್ರಲಿ ನನಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನಮ್ಮ ಮನೆಗೆ ಫೋನ್ ಮಾಡಿದೆ, ನಮ್ಮ ಆಂಟಿಗೆ ಕೇಳಿದೆ, ಏನೋ ಐದು ಕಡೆ ಹಿಂಗೆಲ್ಲ ಆಯಿತು ಅಂತ ಸ್ಟೋರಿ ಹೇಳಿದೆ ಅವಳಿಗೆ. ಅವಳು ಏನಾಗಲ್ಲ ಬಿಡು, ಇನ್ನೊಂದು ಡ್ರಾಪ್ಸ್ ಹಾಕ ಸರಿ ಹೋಗುತ್ತೆ, ತಲೆ ಕೆಡ್ಸ್ಕೊಬೇಡ ಅಂತ ಈಸಿಯಾಗಿ ಹೇಳ್ಬಿಟ್ಲು. ಬಟ್ ನನಗೆ ಫುಲ್ ಹೆವಿ ಫೀಲ್ ಆಗ್ತೈತೆ. ಸರಿ ಆಯಿತು, ನೀನು ಸಮಾಧಾನ ಇಲ್ಲ ಅಂದ್ರೆ ಸರಿ ಡಾಕ್ಟ್ರ್ ಹತ್ರ ಹೋಗು, ENT ಅವ್ರ ಹತ್ರ ಅಂತ ಅಂದ್ಲು. ಸೊ ನಾನು ನನ್ನ ಸ್ಟೂಡೆಂಟ್ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿ ಕೇಳಿದೆ ಇವಾಗ, ಮೇಡಮ್ ಹಂಗೆಲ್ಲ ಬಿಟ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ, ಫಾರಿನ್ ಬಾಡಿ ಅದು, ನೀವು ಬನ್ನಿ ಹಾಸ್ಪಿಟ್ಲಿಗೆ, ಅವ್ರು ತೆಗಿತಾರೆ ಅಂತ. ಸೊ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ಕೊತಿದ್ದೀನಿ, ಬನ್ನಿ ನೋಡೋಣ. ಸೊ ಹಾಸ್ಪಿಟಲ್ಗಂತಾನೆ ಬಂದೆ, ಸ್ನೇಕ್ ರೆಸ್ಕ್ಯೂ ಕಾಲ್ ಬಂತು ಇವಾಗಿನ್ನ. ಅವಾಗಲೂ ಅಷ್ಟೇ ಹಾಸ್ಪಿಟ್ಲಿಗಂತಾನೆ ಹೊರಟಿದ್ದೆ, ಅವಾಗ ಡಾಗ್ ರೆಸ್ಕ್ಯೂ ಕಾಲ್ ಬಂತು. ಏನು ಮಾಡೋಕ್ಕಾಗಲ್ಲ, ವಾಪಸ್ ಹೋಗ್ತಿದ್ದೀನಿ ಇವಾಗ. ಇಲ್ಲೇ ಇದ್ದ ಹಾಸ್ಪಿಟ್ಲು ಮುಂದೆನೇ, ಆಮೇಲೆ ಬರ್ತೀನಿ ಅಷ್ಟೆ, ಹಿಂಗೇನು ಮಾಡೋದು. ಫೈನಲಿ ಬಂದೆ ಹಾಸ್ಪಿಟ್ಲಿಗೆ. ನೋಡೋಣ ಬನ್ನಿ ಏನೇನು ಕಥೆ ಆಗಿದೆ ನನ್ನ ಕಿವಿದು ಅಂತ. ಆ್ಯಕ್ಚುಲಿ ಇವಾಗಿನ ತೋರಿಸ್ಕೊಂಬಂದೆ, ಫುಲ್ ಟಾರ್ಚ್ ಎಲ್ಲ ಬಿಟ್ಟು ಏನೇನೋ ನೋಡಿದ್ರು, ಬಟ್ ಏನೂ ಇರಲಿಲ್ಲ ಒಳಗಡೆ. ಅದು ಫಾರಿನ್ ಬಾಡಿ ಹೋಗಿತ್ತಲ್ಲ, ಅದು ಇವಾಗ ಹೋಗಿದೆ ಅಂತ ವಾಪಸ್ಸು. ನನಗೆ ಇನ್ನೂ ಫೀಲ್ ಆಗ್ತಿದೆ, ಅಂದರೆ ಏನೋ ಇದೆ ಒಳಗೆ ಅನ್ನೋ ಥರ ಫೀಲ್ ಆಗ್ತಿದೆ ಅಂತ. ಸೊ ಅಷ್ಟೇ, ಸ್ಟೀಮ್ ಇನ್ಹೇಲೇಷನ್ ತೊಗೊಳ್ಳಿ ಅಂದರು, ಇವಾಗ ಸಮಾಧಾನ ಆಯಿತು. ಮತ್ತು ಇನ್ನೊಂದೇನು ಟೆನ್ಷನ್ ಆಯ್ತು ಗೊತ್ತಾ ನನಗೆ, ತಮಟೆ ಒಡೆದೋಗ್ಬಿಟ್ರೆ ಅಂತ ಟೆನ್ಷನ್ ಆಗಿತ್ತು. ಇಯರ್ ಡ್ರಮ್ಮು ಮತ್ತು ನಾನು ತಮಟೆ ಬಾರಿಸ್ಬೇಕಾಗತ್ತೆ, ಅದೊಂದಿತ್ತು ಅಷ್ಟೇ. ಇವಾಗ ಪರವಾಗಿಲ್ಲ, ಐ ಆಮ್ ಓಕೆ ನಾವು. ಸೊ ನನ್ನ ಕಥೆ ವ್ಯಥೆ ಜಾತ್ರೆ ಹೆಂಗೆ ಅನ್ನಿಸ್ತು ನಿಮಗೆ ಕಮೆಂಟ್ ಮಾಡಿ. ಲಾಸ್ಟ್ ಟೈಮ್ ಕೂಡ ಒಂದು ಸ್ನೇಕ್ ರೆಸ್ಕ್ಯೂ ಹೋದಾಗ ಕಡ್ಜೀರಿಗೆ ಕೈಲಿ ಕಚ್ಚಿಸ್ಕೊಂಡು ಜಾತ್ರೆ ಮಾಡ್ಕೊಂಡಿದ್ದೆ. ಇವಾಗಲೂ ಒಂದು ಜಾತ್ರೆ ಆಯಿತು. ಅದು ಏನೋಪ್ಪ ಬರೀ ನನ್ನ ಜಾತ್ರೆನೇ ಆಗುತ್ತೆ. ಸೊ ಕಮೆಂಟ್ ಮಾಡಿ ನಿಮಗೆ ಏನು ಅನ್ನಿಸ್ತು. ಸೊ ದಿಸ್ ಇಸ್ ಯುವರ್ಸ್ ಫಾರ್ ದಿ ಸೈನಿಂಗ್ ಆಫ್. ದಯವಿಟ್ಟು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ಥರ ಕಂಟೆಂಟ್ಸ್ ಕೊಡ್ತೀನಿ. ನಾಟ್ ಫನ್ನಿ, ಬಟ್ ಫಾರ್ ಯು ಫನ್ನಿ, ಬಟ್ ಫಾರ್ ಮೀ ಇಟ್ಸ್ ನಾಟ್ ಫನ್ನಿ. ಆ್ಯಕ್ಚುಲಿ ಈ ವಿಷಯದಲ್ಲಿ ನನಗೆ ಯಾರ್ಯಾರು ಹೆಲ್ಪ್ ಮಾಡಿದ್ರು ಅವ್ರಿಗೆಲ್ಲ ಫೋನ್ ಮಾಡಿ ಹೇಳಿದೆ ಏನೂ ಆಗಿಲ್ಲ ಅಂತ. ನನ್ನ ಫ್ರೆಂಡ್ ಒಬ್ಬ ಹೆಲ್ಪ್ ಮಾಡಿದ, ಮತ್ತು ನನ್ನ ಸ್ಟೂಡೆಂಟ್ ಒಬ್ಬರು ಹೆಲ್ಪ್ ಮಾಡಿದರು. ಆಮೇಲೆ ಪದ್ದಿಗೆ ಫೋನ್ ಮಾಡಿದೆ, ಬಟ್ ಅವಳು ಕಾಲ್ ಕನೆಕ್ಟ್ ಆಗಲ್ಲ. ನಮ್ಮ ಆಂಟಿಗೆ ಮೆಸೇಜ್ ಹಾಕಿದೆ, ಹಿಂಗೆ ಹೋಗಿದ್ದಮ್ಮ, ಏನಿಲ್ಲ ಅಂತ, ಆರಾಮಾಗಿದ್ದೀನಿ ಅಂತ. ಅಂದರೆ ಮೇಡಮ್ಮು ಯಾವ ಥರ ಮೆಸೇಜ್ ಕಳಿಸಿದಾರೆ ಗೊತ್ತಾ, ನನಗೇ ಒಂಥರ ಆಯಿತು. ಆ ಮೆಸೇಜ್ ಹಾಕ್ತೀನಿ ನೋಡಿ. ಈ ಮೆಸೇಜ್ ಬಗ್ಗೆ ನಿಮಗೂ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ.